ಶಿವದರ್ಶನ್ ಶಶಿ ತಟ್ಟೆ ಇಡ್ಲಿ ಬಿಡದಿ ತಟ್ಟೆ ಇಡ್ಲಿ ಮಾಡುವ ವಿಧಾನವನ್ನು ತೋರಿಸ್ಕೊಡೋದಕ್ಕೆ ಹೊರಟಿದ್ದೇನೆ. ಉಸುಲಕ್ಕಿ 1 kg, ಇದನ್ನ 8 ಅವರ್ಸ್ ನೆನೆಸ್ತೀವಿ. ಈ ನೆನೆ ಹಾಕಿದ್ಮೇಲೆ ಇದನ್ನ ಚೆನ್ನಾಗಿ ಒಂದು 4 ಸಲ ಚೆನ್ನಾಗಿ ತೊಳಿಬೇಕು. ಚೆನ್ನಾಗಿರೋದಿದ್ರೆ ಉದ್ದಿನ ಬೇಳೆನೂ ಹಾಕ್ಬೋದು, ಉದ್ದಿನ ಕಾಳು ಹಾಕ್ಬೋದು. ಅಕ್ಕಿ 8 ಅವರ್ಸ್ ನೆಂದಿದೆ, ಉದ್ದಿನ ಬೇಳೆ 4 ಅವರ್ಸ್ ನೆಂದಿದೆ. ಇವೆರಡನ್ನು ರುಬ್ಕೊಂಡು ಬರೋಣ ಹೋಗಿ. ಈಗ ತೊಗೊಂಡೋಗಿದ್ದನ್ನ ರುಬ್ಕೊಂಡು ಬಂದಿದ್ವಿ. ಈಗ ಇವೆರಡನ್ನು ಮಿಕ್ಸ್ ಮಾಡಿ ನೋಡಿ, ಉಪ್ಪು ಅದಕ್ಕೆ ಎಷ್ಟು ಬೇಕು ಅಷ್ಟು. ಇದು 8 ಅವರ್ಸ್ ಫರ್ಮೆಂಟೇಶನ್ ಆಗಕ್ಕೆ ಬಿಡಬೇಕು. ಇದು ಫರ್ಮೆಂಟೇಶನ್ ಆಗಿದೆ. ಸೋಡಾ ಕೊಟ್ಟು ನೀರ್ ಮಿಕ್ಸ್ ಮಾಡಿ ಈ ಕಲ್ಸಾದ್ಮೇಲೆ ಒಂದು 10 ನಿಮಿಷ ಬಿಟ್ಬಿಟ್ರೆ ಹೂವು ಬಂದಂಗೆ ಬರುತ್ತೆ. ಇಟ್ಟು 10 ನಿಮಿಷ ಆಗಿದೆ. ಈಗ ನೋಡಿ ಎಷ್ಟು ಸ್ಮೂತ್ ಆಗಿ ಹೆಚ್ಕೊಂಡಿದೆ. ಪಾತ್ರೆ ತುಂಬಾ ಬಂದಿದೆ. ಈಗ ಈ ಬಟ್ಲಿಗೆ ಎಣ್ಣೆ ಹಚ್ಬಿಟ್ಟು ಇಡ್ಲಿ ಇಡೋಣ. ಹೂವು ಇದ್ದಂಗೆ ಇರುತ್ತೆ. ಇದನ್ನ ಇಟ್ಟು ನೋಡಿ 10 ನಿಮಿಷ. ನೀರೊಂದು ಮಳ್ಳಿದ್ರೆ 10 ನಿಮಿಷಕ್ಕೆ ಇಡ್ಲಿ ಬೇಯುತ್ತೆ. ಈಗ ಇಡ್ಲಿ ಬೆಂದಿದೆ. ಇಡ್ಲಿ ತಂಬರೋಣ ಬನ್ನಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಇಡ್ಲಿ. ನಾವು ರುಬ್ಬಿದ್ದಂತ ಚಟ್ನಿ, ಅದಕ್ಕೆ ಬೆಣ್ಣೆ ಹಾಕೊಡ್ತೀನಿ. ಈ ಪುಡಿ ಇಡ್ಲಿ ಹಾಕೊಡ್ತೀನಿ. ಚಟ್ನಿ ಪುಡಿ ನಾವೇ ತಯಾರು ಮಾಡ್ಕೊಳ್ತೀವಿ. ಶಿವದರ್ಶನ್ ಶಶಿ ತಟ್ಟೆ ಇಡ್ಲಿಯ ಇಡ್ಲಿ